Welcome back to Tunga School of Basic and Applied Sciences Jamkandi. Dear students, ಈಗಾಗಲೇ ನೀವು ನಿಮ್ಮ ಹಿಂದಿನ ಎಲ್ಲ ಕ್ಲಾಸ್ಗಳಲ್ಲಿ ಗ್ರಾಮರ್ ನಂಬರ್ 1 ಯಾವುದು ಪೊಸೆಸಿವ್ ಪ್ರೊನೌನ್ ಆ್ಯಂಡ್ ಪೊಸೆಸಿವ್ ಅಡ್ಜೆಕ್ಟ್ ಅನ್ನು ಕಲ್ತಿದ್ದೀರಾ. ಗ್ರಾಮರ್ ನಂಬರ್ 2 ಕಾಮನ್ ಎರರ್ಸ್ ಅನ್ನು ಕಲ್ತಿದ್ದೀರಾ. ಈಗ ನಂಬರ್ 3 ಅಂದರೆ ಲೆಸನ್ ನಂಬರ್ 3 ಗ್ರಾಮರ್ ಟಾಪಿಕ್, ದಟ್ ಈಸ್ ಯೂಸ್ ಆಫ್ ನೆಗೆಟಿವ್ಸ್. ನೆಗೆಟಿವ್ ಅಂತಂದ್ರೆ ಏನು? ಋಣಾತ್ಮಕ. ಇಟ್ ಮೀನ್ಸ್ ನೆಗೆಟಿವ್ ಸೆಂಟೆನ್ಸ್. Conversation from affirmative to negative and vice versa. Vice versa means you may do conversation from affirmative to negative or negative to affirmative. Affirmative means positive sentence, negative means negative sentence. That's you know very well. I eat an apple is affirmative. I do not eat an apple is negative. Got it, my dear friends? ಸೊ ಹಾಗಾದರೆ ಎಕ್ಸಾಮ್ನಲ್ಲಿ ಏನು ಮಾಡಿಬಿಡ್ತಾನೆ ಅಂತಂದರೆ ನಿಮಗೆ ಒಂದು ಅಫರ್ಮೇಟಿವ್ನ ಕೊಟ್ಟು ನೆಗೆಟಿವ್ ಮಾಡಂತಾನೆ, ಇಲ್ಲ ನೆಗೆಟಿವ್ ಕೊಟ್ಟು ಅಫರ್ಮೇಟಿವ್ ಮಾಡಂತಾನೆ. ಅರ್ಥ ಆಯ್ತಾ ರೀ? ಸೊ ಇದ್ರ ಮೇಲೆ ನಿಮ್ಗೆ 5 ಮಾರ್ಕ್ಸ್ ಇರುತ್ತೆ. ಸೊ ಪ್ಲೀಸ್ ಬಿ ಕೇರ್ಫುಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗಾಗಲೇ ನಾವು ಹಿಂದಿನ ಕ್ಲಾಸ್ಗಳನ್ನು ನೀವೇನಾದರೂ ನೋಡಿದ್ದಲ್ಲಂತಂದರೆ ಅರ್ಥ ಮಾಡ್ಕೊಳ್ಳಿ. ನೋಡಿದ್ದಲ್ಲಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಾನೊಂದು ಲಿಂಕ್ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಹಿಂದಿನ ಎಲ್ಲ ಕ್ಲಾಸ್ಗಳನ್ನು ನೋಡ್ಕೋಬೋದು. ಅರ್ಥ ಆಯ್ತಾ? ಬೈ ಕ್ಲಾಸ್ 1, 2, 3 ಅಂತ ಎಲ್ಲ ನೋಡ್ತಾ ಬನ್ನಿ. ನೋಡಿದರೆ ಇಟ್ಸ್ ಓಕೆ, ನೋ ನೀಡ್ ಆಫ್ ದ್ಯಾಟ್ ಒನ್. ಓಕೆ, ಬನ್ನಿ. ಸ್ವಲ್ಪ ಇದು ಟ್ವಿಸ್ಟ್ ಇರುತ್ತೆ, ತಿಳಿತಾರೆ. ಇದು ಹಂಗೇನು ಡಿಫಿಕಲ್ಟ್ ಅಲ್ಲ. ಇಟ್ ಇಸ್ ನಾಟ್ ದಟ್ ಮಚ್ ಡಿಫಿಕಲ್ಟ್. ಇಫ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ವೆರಿ ವೆಲ್, you may understand definitely very well, my dear students. Okay, so please, the more you put concentrate, the more you get knowledge with the help of any new topics, my dear students. Any new topic. Okay, yes, come on. Rule number 1, only and none but. ನೋಡಿ, ಓನ್ಲಿ ಅಂತಂದರೆ ಕೇವಲ ಅಂತ ಮೀನಿಂಗ್ ಕೊಡುತ್ತೆ. ನನ್ ಬಟ್ ಯಾರೊಬ್ಬರೂ ಇಲ್ಲ ಆದರೆ. ನೋಡಿ, ನನ್ ಅಂದರೆ ಯಾರೊಬ್ಬರೂ ಇಲ್ಲ, ಯಾರೊಬ್ಬರೂ ಇಲ್ಲ ಆದರೆ ಅಂತ ಬರುತ್ತೆ. ತಿಳಿತಾರೆ? ಸ್ವಲ್ಪ ಒಂದು ವಾಕ್ಯವನ್ನು ನೋಡಿದರೆ ನಿಮ್ಗೆ ತಿಳಿಯುತ್ತೆ. ನೋಡಿ, ಓನ್ಲಿ ಹೀ ಕ್ಯಾನ್ ಪ್ಲೇ ಗುಡ್ ಕ್ರಿಕೆಟ್. ಕೇವಲ ಅವನೊಬ್ಬನೇ ಚೆನ್ನಾಗಿ ಕ್ರಿಕೆಟನ್ನು ಆಡಬಲ್ಲ ಅಂತ ಇದೆ. ಕ್ಯಾನ್ ಪ್ಲೇ, ಆಡಬಲ್ಲ. ಓನ್ಲಿ ಹೀ ಕ್ಯಾನ್. ನೋಡಿ, ಓನ್ಲಿ ಎದರ ಹಿಂದಿರುತ್ತೋ ಅದಷ್ಟೇ ಅಂತ ಅಂದಂಗೆ. ಓನ್ಲಿ ಹೀ ಕ್ಯಾನ್ ಪ್ಲೇ ಗುಡ್ ಕ್ರಿಕೆಟ್ ಅಂದರೆ ಕೇವಲ ಅವನೊಬ್ಬನೇ ಅಥವಾ ಕೇವಲ ಅವನಷ್ಟೇ, ಕೇವಲ ಅವನೇ ಉತ್ತಮವಾಗಿ ಕ್ರಿಕೆಟನ್ನು ಆಡಬಲ್ಲ ಅಂತ ಒಂದು ವಾಕ್ಯ ಇದೆ. ದಟ್ ಈಸ್ ಕಾಲ್ಡ್ ಅಫರ್ಮೇಟಿವ್. ಯಾಕೆ? ಎಲ್ಲೂ ನೆಗೆಟಿವ್ನೇ ಇಲ್ಲ. ತಿಳಿತಾರೆ? ಹಾಗಾದರೆ ನೆಗೆಟಿವನ್ನು ಹೇಳುವಂಥ ಶಬ್ದಗಳು ಯಾವ್ಯಾವು? ಎನೋ ಆರ್ ನಾರ್, ಏನೋ ಏನಿ ನನ್, ಏನೋ ನೋ. ತಿಳಿತಾರೆ? ಇವೆಲ್ಲ ನೆಗೆಟಿವ್ ಹೇಳ್ಕೊಡ್ತಾವೆ ಶಬ್ದಗಳು. ಇವೆಲ್ಲ ನಾರ್, ನನ್, ನಾ. ತಿಳಿತಾರೆ? ಓಕೆ, ನೆಕ್ಸ್ಟ್. ಹಾಗಾದರೆ ಇದೇ ವಾಕ್ಯವನ್ನು ನೆಗೆಟಿವ್ ಮಾಡಬೇಕಾದ್ರೆ ನಮ್ಗೆ ನನ್ ಬಟ್ ಎಂಬ ಪ್ರೇಸ್ಗಳನ್ನು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಬನ್ನಿ. ಓನ್ಲಿ ಹೀ ಕ್ಯಾನ್ ಪ್ಲೇ ಗುಡ್ ಕ್ರಿಕೆಟ್, ನನ್ ಬಟ್ ಹೀ ಕ್ಯಾನ್ ಪ್ಲೇ ಗುಡ್ ಕ್ರಿಕೆಟ್. ನೋಡಿ, ಯಾರೊಬ್ಬರೂ ಇಲ್ಲ ಆದರೆ ಅವನು, ಅಥವಾ ಯಾರೊಬ್ಬರು ಇಲ್ಲ ಆದರೆ ಅವನು ಉತ್ತಮವಾಗಿ ಕ್ರಿಕೆಟನ್ನು ಆಡಬಲ್ಲ. ನೋಡಿ, ಹಂಗಂದ್ರು ಒಂದೇ, ಹಂಗಂದ್ರು ಒಂದೇ. ಓನ್ಲಿ ಹೀ ಕ್ಯಾನ್ ಪ್ಲೇ ಗುಡ್ ಕ್ರಿಕೆಟ್ ಅಥವಾ ನನ್ ಬಟ್ ಹಿ ಕ್ಯಾನ್ ಪ್ಲೇ ಗುಡ್ ಕ್ರಿಕೆಟ್. ನೋಡಿ, ಎಲ್ಲಿ ಎಕ್ಸಾಮ್ದಾಗ ಓನ್ಲಿ ಬಂತಂದ್ರೆ ಅದನ್ನ ನೆಗೆಟಿವ್ ಮಾಡ್ಬೇಕಾದ್ರೆ ನನ್ ಬಟ್ ಹಚ್ಬೇಕಾದ್ರೆ ನೆನ್ಬಿಟ್ಕೊಂಬೇಡ್ರಿ. ವೆರಿ ಈಸಿ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಓನ್ಲಿ ಇದ್ದರೆ ನನ್ ಬಟ್ ಇದ್ದರೆ ಓನ್ಲಿ. ನನ್ ಬಟ್ ಇರೋದು ನೆಗೆಟಿವ್ ಸೆಂಟೆನ್ಸ್, ಓನ್ಲಿ ಇರೋದು ಪಾಸಿಟಿವ್ ಸೆಂಟೆನ್ಸ್. ದಟ್ಸ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಓನ್ಲಿ ದ ಸೈನ್ಸ್, ನನ್ ಬಟ್ ದ ಸೈನ್ಸ್, ದಟ್ಸ್ ಇಟ್, ಓವರ್. ಮುಂದೇನು ಚೇಂಜ್ ಮಾಡೋಕೆ ಹೋಗಬೇಡ್ರಿ. ಓನ್ಲಿ ಜಾಗದಾಗ ನನ್ನ ಬಟ್ ಹಚ್ಬಿಟ್ರೆ ಮುಗಿದು ಹೋಯ್ತು. ಅರ್ಥ ಆಯ್ತಾ? ನೋಡಿ, ಓನ್ಲಿ ದ ಸೈನ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಫಾರ್ ದ ಪೋಸ್ಟ್. ಕೇವಲ ವಿಜ್ಞಾನದ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಪೋಸ್ಟ್ಗೆ ಅಥವಾ ಈ ಒಂದು ವೃತ್ತಿಗೆ ಅಪ್ಲೈ ಮಾಡಬಹುದು, ಅಪ್ಲೈ ಮಾಡಬಲ್ಲರು. ತಿಳಿತಾರೆ? ನನ್ ಬಟ್ ಯಾರೊಬ್ಬರೂ ಇಲ್ಲ ಆದರೆ ಕೇವಲ ಬರಂಗಿಲ್ಲ. ಇಲ್ಲ, ಕೇವಲ ಅಂದರೆ ಓನ್ಲಿ ಅಂದರೆ ಇಲ್ಲದ, ಬಟ್ ಇಲ್ಲಿ ನನ್ನ ಬಟ್ ಅಂದರೆ ಯಾರೊಬ್ಬರೂ ಇಲ್ಲ ಆದರೆ ವಿಜ್ಞಾನದ ವಿದ್ಯಾರ್ಥಿಗಳು. ಅರ್ಥ ಆಯ್ತಾರೆ? ಈ ಥರ ತೋರಿಸ್ಕೊಡುತ್ತೆ. ಸೊ ಹೀಗೆ ನಾವು ಓನ್ಲಿ ಮತ್ತು ನನ್ನದ ತಿಳ್ಕೊಂತೀವಿ. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ಓನ್ಲಿ ದೇ ಕ್ಯಾನ್ ಡೂ ದ ವರ್ಕ್, ನನ್ ಬಟ್ ದೇ ಕ್ಯಾನ್ ಡೂ ದ ವರ್ಕ್. ದ್ಯಾಟ್ಸ್ ಇಟ್, ಓವರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾರೆ? ಸೊ ಹೀಗೆ ಹಲವು ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳನ್ನು ಮಾಡ್ಕೊತ ಹೋಗ್ಬೇಕು ನೀವು. ತಿಳಿತಾರೆ? ಈಗ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಕ್ಲಾಸ್,
ನನ್ ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಕ್ಲಾಸ್. ನೋಡಿ ಹಿಂಗೆ ಬೇರೆ 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 ವಾಕ್ಯಗಳನ್ನು ನೀವು ಮಾಡ್ತಾ ಹೋಗಬೇಕು. ಈಗ ಉದಾಹರಣೆಗೆ ಓನ್ಲಿ ಮೈ ಮದರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್. ನನ್ ಬಟ್ ಮೈ ಮದರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್. ಕೇವಲ ನನ್ನ ತಾಯಿ ಮಾತ್ರ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲಳು. ಯಾರೊಬ್ಬರೂ ಇಲ್ಲ, ಆದರೆ ನನ್ನ ತಾಯಿ ಮಾತ್ರ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲಳು. ತಿಳಿತಾರೆ? ಹೀಗೆ ಕೇವಲ ಯಾರೊಬ್ಬರೂ ಇಲ್ಲ ಆದರೆ ಅಂತ ಹಿಂಗೆ ತೋರಿಸ್ಕೊಡುತ್ತಾ. ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್, ರೂಲ್ ನಂಬರ್ 2 ಅಂದರೆ ಯೂಸೇಜ್ ಆಫ್ ಟು ಇದೆ, ಮಸ್ಟ್ ಆ್ಯಂಡ್ ಕ್ಯಾನಾಟ್ ಬಟ್. ಆಯಿತಾ? ಸೊ ಸ್ವಲ್ಪ ನಾನು ನಿಮಗೆ ಒಂದು ಇದನ್ನು ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕನ್ನಡ ಮತ್ತು ಇಂಗ್ಲೀಷನ್ನು ಬೈಲಿಂಗ್ವೆಲ್ಲಲ್ಲೇ ನಿಮ್ಗೆ ಕಲಿಸ್ತಾ ಇದ್ದೀನಿ. ಇಂಗ್ಲೀಷ್ ಆ್ಯಂಡ್ ಕನ್ನಡ ಬೋತ್ 50-50% I'm taking while dear students, while taking a class for you. If you want completely in English, type in comment section, sir, we want completely English. Sir, we are good with your techniques, your way of teaching ಅಂತ ಇದ್ದರೆ ನಾವು ಫೈನ್ ಅಂತ SMS ಮಾಡಿ, ಅಂದರೆ ಏನಂತ ಮಾಡಿ, ನಾವು ಫೈನ್ ಅಂತ ಕಮೆಂಟ್ ಮಾಡಿ. ತಿಳಿತಾರೆ? ಅಂದರೆ 50-50 ನಾನು ಯಾಕೆ ತೊಗೋತಾ ಇದ್ದೇನೆ ಅಂದರೆ ಎಲ್ಲರನ್ನೂ ತೊಗೋಬೇಕಾಗತ್ತೆ ನಾನು. ಓಕೆ, ಸೊ ಇಟ್ಸ್ ನಾಟ್ ಲೈಕ್ ದಟ್ ಇಫ್ ಐ ಗೋ ಆನ್ ಟಾಕಿಂಗ್ ಇನ್ ಇಂಗ್ಲೀಷ್ ಓನ್ಲಿ, ದೇ ಮೇ ಓನ್ಲಿ ಗುಡ್ ಸ್ಟೂಡೆಂಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೀ, ನನ್ ಬಟ್ ಗುಡ್ ಸ್ಟೂಡೆಂಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೀ. ಸಿ, ನಾ ಇದೇ ವಾಕ್ಯಗಳನ್ನು ಯೂಸ್ ಮಾಡ್ತಾ ಇದ್ದೆ ನೋಡಿ. ಓನ್ಲಿ ಇಂಗ್ಲೀಷ್ ಮೀಡಿಯಮ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಕ್ಲಾಸ್, none but English medium students can understand my class. And what about the Kannada medium students? So that's what I'm thinking, my dear students. So better I go with 50-50 Kannada and English. If you are fine with this one, please type in comment section, now fine. Otherwise you can comment, sir, only English. Then I will go with the English only. It's very easy for me, easy for you also. If you think, then I can able to continue that English medium. Or else if you like this 50-50%, then type now fine. Okay, let's move to the next topic, must and cannot but. ನೋಡಿ, ಮಸ್ಟ್ ಅಂದರೆ ಬೇಕೇ ಬೇಕು, ಈಗಲೇ ಆಗಬೇಕು, ಹೀಗೆ ಆಗಬೇಕು, ಹಿಂಗೆ ಮಾಡಬೇಕು, ಇದನ್ನ ಮಾಡಬೇಕು ಅಂತಂತಾರಲ್ಲ ಆ ಥರ. ಕೆನಾಟ್ ಬಟ್ ನೋಡಿ, ಕೆನಾಟ್ ಬಟ್ ಮಸ್ಟ್ ಅಂದರೆ ಹಿಂಗೆ ಆಗಬೇಕು, ಕೆನಾಟ್ ಬಟ್ ಅಂದರೆ ಹಿಂಗೆ ಆಗಕ್ಕೆ ಸಾಧ್ಯನೇ ಇಲ್ಲ ಆದರೆ. ನೋಡಿ ಕಂಡೀಷನ್ ಬಟ್ ಬಂತಂದರೆ ಯಾವಾಗಲೂ ಹೇಳ್ತಾ ಇದನ್ನು ನೆನ್ಪಿಟ್ಕೊಳ್ಳಿ, ಬ್ಯೂಟಿ ಬಟ್ ಕಂಜಂಕ್ಷನ್ ಆಲ್ವೇಸ್ ಟೆಲ್ಸ್ ಯು ಇಫ್ ಹಿಯರ್ ಈಸ್ ಪಾಸಿಟಿವ್ ದೆನ್ ಹಿಯರ್ ಕಮ್ಸ್ ನೆಗೆಟಿವ್, ಇಫ್ ಹಿಯರ್ ಈಸ್ ನೆಗೆಟಿವ್ ದೆನ್ ಹಿಯರ್ ಕಮ್ಸ್ ಪಾಸಿಟಿವ್. ಒಳ್ಳೇದ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅಕ್ಕೆಲ್ಲ ಭಾರಿ ಚಲೋ ಶಾನೆ ಅದಾಳ್ರಿ ಹುಡುಗಿ, ಆದರೆ ಓದಂಗೆ ಇಲ್ಲ. ಆ ಹುಡುಗಿ ಒಂದು ಇಟ್ಟು ಓದಂಗಿಲ್ರಿ, ಆದರೆ ಎಕ್ಸಾಮ್ನಾಗ ಮಾತ್ರ ಸ್ಕೋರ್ ಚಲೋ ಮಾಡ್ತಾಳು. ನೋಡಿ, ನೆಗೆಟಿವ್ ಮಾತಾಡಿದ್ರೆ ನಡು ಬಟ್ ಬಂದ್ರೆ ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಮಾತಾಡಿದ್ರೆ ನಡು ಬಟ್ ಬಂದ್ರೆ ಮುಂದೆ ಹೋದ್ಮೇಲೆ ನೆಗೆಟಿವ್ ಆಗುತ್ತೆ. ಓಕೆ, ಸೊ ಲೈಕ್ ದಟ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಮಸ್ಟ್. ಲೆಟ್ಸ್ ಮೀ ಡಿಸ್ಕಸ್ ಸೇಮ್ ಥಿಂಗ್ ವಿತ್ ದ ಹೆಲ್ಪ್ ಆಫ್ ಸಮ್ ಎಕ್ಸಾಂಪಲ್ಸ್. ಅವಾಗ ಇನ್ನೂ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ. ಯು ಮಸ್ಟ್ ಈಲ್ಡ್ ಟು ಯುವರ್ ಫೇಟ್. ನೋಡಿ, ಯು ಮಸ್ಟ್ ಈಲ್ಡ್ ಟು ಯುವರ್ ಫೇಟ್. ನಿನ್ನ ಹಣೆಯ ಬರಕ್ಕೆ ನೀನು ಏನಾಗಿರಬೇಕು, ಬದ್ಧನಾಗಿರಬೇಕು. ಅಂದರೆ ನಿನ್ನ ಹಣೆಯ ಬರ ಏನಿದನೋ ಹಾಗೆ ಆಗೋದು ನಿನಗೂ, ಅದನ್ನ ಬಿಟ್ಟು ಮತ್ತೇನೋ ಆಗಂಗಿಲ್ಲ. ಯು ಕೆನಾಟ್ ಬಟ್ ಈಲ್ಡ್ ಟು ಯುವರ್ ಫೇಟ್. ನಿನ್ನ ಹಣೆಯ ಬರದಲ್ಲಿ ಏನಿದೆನೋ ಅದನ್ನ ಬಿಟ್ಟು ಮತ್ತೇನೋ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದಂಗೆ. ಹಂಗಂದ್ರು ಒಂದೇ, ನಿನ್ನ ಹಣೆಯ ಬರದಕ್ಕೆ ನೀನು ಬದ್ಧನಾಗಿರಬೇಕು. ಅದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಒಂದು ಬೇರೆ ಎಕ್ಸಾಂಪಲ್ ಅನ್ನು ತೊಗೊಂಡು ನಾನು ಹೇಳ್ತೀನಿ, ಇದು ಸ್ವಲ್ಪ ನಿಮ್ಗೆ ಟಫ್ ಅನಿಸ್ಬೋದು. ಇಲ್ಲಿ ಬನ್ನಿ. ವಿ ಮಸ್ಟ್ ಒಬೇ ಅವರ್ ಪೇರೆಂಟ್ಸ್. ವಿ ಮಸ್ಟ್ ಒಬೇ ಅವರ್ ಪೇರೆಂಟ್ಸ್. ನಾವು ನಮ್ಮ ಪಾಲಕರ ಮಾತನ್ನು ಕೇಳಲೇಬೇಕು. ತಿಳಿತರಿ? ವಿ ಕೆನಾಟ್ ಬಟ್ ಒಬೇ ಅವರ್ ಪೇರೆಂಟ್ಸ್. ತಿಳಿತರಿ? ವಿ ಕೆನಾಟ್ ಬಟ್ ಒಬೇ ಅವರ್ ಪೇರೆಂಟ್ಸ್. ಕೆಲವು ವಿಷಯಕ್ಕೆ ನಮ್ಗೆ ಅಸಾಧ್ಯವಾಗ್ಬೋದು, ಆದರೆ ನಮ್ಮ ತಂದೆ ತಾಯಿಯವರು ಹೇಳಿದ ಮಾತನ್ನು ನಾವು ಕೇಳಲೇಬೇಕು ಅನ್ನೋಂಥ ಮೀನಿಂಗು ಇದಾಗತ್ತೆ. ಯು ಮಸ್ಟ್ ಕೇರ್ ದೆಮ್. ಯು ಮಸ್ಟ್ ಕೇರ್ ದೆಮ್. ನೋಡಿ, ಮಸ್ಟ್ ಬಂದರೆ ಕೆನಾಟ್, ಓನ್ಲಿ ಬಂದರೆ ನನ್ ಬಟ್. ತಿಳಿತರಿ? ಎಸ್, ಯು ಮಸ್ಟ್ ಕೇರ್ ದೆಮ್. ಯು ಕೆನಾಟ್ ಬಟ್ ಆಗಬೇಕಿಲ್ಲ. ಇಲ್ಲಿ ಸ್ವಲ್ಪ ಮಿಸ್ಪ್ರಿಂಟ್ ಅದು ಆಗಿದ್ದಾವೆ, ತಲೆ ಕೆಡಿಸ್ಕೋಬೇಡಿ. ಮಸ್ಟ್ ತೆಗೆದು ಕೆನಾಟ್ ಬಟ್ ಹಚ್ಬೇಡ್ರಿ. ಯು ಕೆನಾಟ್ ಬಟ್ ಕೇರ್ ದೆಮ್. ತಿಳಿತ್ರಿ? ನಿನಗದು ಅಸಾಧ್ಯ ಆಗ್ಬೋದು, ಆದರೆ ನೀನು ಅವರಿಗೆ ಕೇರ್ ಮಾಡಲೇಬೇಕು. ಅದನ್ನ ಬಿಟ್ಟು ಮತ್ತೇನು ಮಾಡ್ಲಿಕ್ಕೆ ಹೋಗಬೇಡ. ಅರ್ಥ ಆಯ್ತು ರೀ? ಎಸ್, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟೈಪ್ ಆಫ್ ವರ್ಕ್ ವಿಚ್ ವಿ ಆರ್ ಯೂಸಿಂಗ್ ಫ್ರಮ್ ಅಫರ್ಮೇಟಿವ್ ಟು ನೆಗೆಟಿವ್. ಒಂದು 3 ಅಷ್ಟೇ ಡಿಫಿಕಲ್ಟ್ ಇದಾವೆ, ಒಂದು 3 ಡಿಫಿಕಲ್ಟ್ ಅದಾವ. ಮುಂದೆ ಹೋದಂಗೆ ನಿಮಗೆ ಈಸಿ ಆಗ್ತಾವೆ ವಿದ್ಯಾರ್ಥಿಗಳು. ಅರ್ಥ ಆಯ್ತು ರೀ? ಮುಂದೆ ಹೋದಂಗೆ ನಿಮಗೆ ಈಸಿ ಆಗ್ತಾವೆ. ನೋ ನೀಡ್ ಆಫ್ ದ್ಯಾಟ್ ಒನ್ ಥಿಂಕಿಂಗ್ ಮೋರ್, ಮೈ ಡಿಯರ್ ಸ್ಟೂಡೆಂಟ್ಸ್. ಯು ಕ್ಯಾನ್ ಏಬಲ್ ಟು ಕಂಟಿನ್ಯೂ ಆಸ್ ಗುಡ್ ಆಸ್ ಪಾಸಿಬಲ್. ಯು ಜಸ್ಟ್ ಕಾನ್ಸಂಟ್ರೇಟ್ ಹಿಯರ್. ಹಿಯರ್ ಈಸ್ ಎವ್ರಿ ಆ್ಯಂಡ್ ದೇರ್ ಈಸ್ ನೋ ಪ್ಲಸ್ ಎವ್ರಿ ಪ್ಲಸ್ ಬಟ್. ನೋಡಿ,
ಎವ್ರಿ ಅಂತ ಪಾಸಿಟಿವ್ ವಾಕ್ಯದಲ್ಲಿ ಬಂದರೆ ನೆಗೆಟಿವ್ ಮಾಡಕ್ಕೆ ಹೋದಾಗ ದೇರ್ ಇಸ್ ನೋ, ಏನು ಮಾಡ್ಬೇಕ್ರಿ, ದೇರ್ ಇಸ್ ನೋ ಪ್ಲಸ್ ಎವ್ರಿ ಪ್ಲಸ್ ಬಟ್. ಸೊ ದೇರ್ ಇಸ್ ನೋ ಆಫ್ಟರ್ ದ್ಯಾಟ್ ಎವ್ರಿ ಆ್ಯಂಡ್ ಪ್ಲಸ್ ಬಟ್ ಯು ಕ್ಯಾನ್ ಯೂಸ್ ದ್ಯಾಟ್ ಒನ್. ಆರ್ ಯು ಅಂಡರ್ಸ್ಟ್ಯಾಂಡ್ ಮಿ ಮೈ ಡಿಯರ್ ಫ್ರೆಂಡ್ಸ್? ಓಕೆ, ಸೊ ಪ್ಲೀಸ್ ಥಿಂಕ್ ಅಬೌಟ್ ದ್ಯಾಟ್ ಒನ್. ಈಗ ನಾವು ಎವ್ರಿ ಜಾಗದಲ್ಲಿ ದೇರ್ ಇಸ್ ನೋ ಅನ್ನೋದನ್ನು ಹಚ್ತೀವಿ, ತಿಳಿತಾ? ಬನ್ನಿ. ಎವ್ರಿ ಒನ್ ಹೇಟ್ಸ್ ಅ ಟೆರರಿಸ್ಟ್. ಪ್ರತಿಯೊಬ್ಬರು ಟೆರರಿಸ್ಟ್ ಅನ್ನ, ಉಗ್ರಗಾಮಿಯನ್ನ ದ್ವೇಷಿಸುತ್ತಾರೆ. ಪ್ರತಿಯೊಬ್ಬರು, ತಿಳಿತಾರೆ? ದೇರ್ ಇಸ್ ನೋ ಒನ್ ಬಟ್ ಹೇಟ್ಸ್ ಅ ಟೆರರಿಸ್ಟ್. ದೇರ್ ಇಸ್ ನೋ ಒನ್ ಬಟ್ ಹೇಟ್ಸ್ ಅ ಟೆರರಿಸ್ಟ್. ಯಾರೊಬ್ಬರು ಇಲ್ಲ, ಆದರೆ ಉಗ್ರಗಾಮಿಯನ್ನ ಮಾತ್ರ ದ್ವೇಷಿಸ್ತಾರೆ. ಯಾರೊಬ್ಬರೂ ಇಲ್ಲ, ಆದರೆ ಉಗ್ರಗಾಮಿಯನ್ನು ಮಾತ್ರ ದ್ವೇಷಿಸ್ತಾರೆ. ಬೇರೆ ಯಾರನ್ನಾದ್ರೂ ನಾವು ವಿಚಾರ ಮಾಡಿದಾಗ ಯಾರನ್ನು ದ್ವೇಷಿಸದೇ ಇರ್ಬೋದು ಕೊನೆಗೆ ಬಂದ ಮೇಲೆ, ಲಾಸ್ಟಕ್ಕೆ. ಆದರೆ ಯಾರನ್ನ, ಉಗ್ರಗಾಮಿಯನ್ನು ಮಾತ್ರ ದ್ವೇಷಿಸ್ತಾರೆ ಅಂತ ಆ ಥರ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್, ಎವ್ರಿಬಡಿ ಫಿಯರ್ಸ್ ಅ ಲಯನ್. ಎವ್ರಿಬಡಿ ಫಿಯರ್ಸ್ ಅ ಲಯನ್. ದೇರ್ ಇಸ್ ನೋ ಬಡಿ ಬಟ್ ಹೇಟ್ಸ್ ಫಿಯರ್ಸ್ ಆಗಬೇಕಿದ್ದು, ತಿಳಿತಾರೆ? ಫಿಯರ್ಸ್ ಅ ಲಯನ್. ಪ್ರತಿಯೊಬ್ಬರು ಸಿಂಹದಿಂದ ಅಂಜುತ್ತಾರೆ. ಬೇರೆ ಏನೂ ಇರದೇ ಇರ್ಬೋದು, ಆದರೆ ಬೇರೆ ಯಾವುದೇ ಪ್ರಾಣಿ ಇರದೇ ಇರ್ಬೋದು, ಆದರೆ ಸಿಂಹಕ್ಕೆ ಮಾತ್ರ ಹೆದರ್ತಾರೆ ಅನ್ನುವಂಥ ಮೀನಿಂಗು ಇಲ್ಲಿ ಕೊಡುತ್ತೆ, ತಿಳಿತಾರೆ? ಸೊ ಹೀಗೆ ನಾವೆಲ್ಲರೂ ಏನು ಮಾಡ್ತೀವಪ್ಪ ಅಂತಂದರೆ, ಕೆಲವೊಮ್ಮೆ ಎವ್ರಿ ಬಡಿದಿಂದ ನೆಗೆಟಿವ್ ಮಾಡೋಕ್ಕೆ ಹೋದಾಗ ದೇರ್ ಇಸ್ ನೋ ಅಥವಾ ದೇರ್ ಇಸ್ ನೋ ಬಡಿ, ದೇರ್ ಇಸ್ ನೋ ಒನ್ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ. ಓಕೆ, ಎಸ್. ಬನ್ನಿ ವಿದ್ಯಾರ್ಥಿಗಳು, ನೆಕ್ಸ್ಟು ಆ್ಯಸ್ ಸೂನ್ ಆ್ಯಸ್ ಆ್ಯಂಡ್ ನೋ ಸೂನರ್ ದ್ಯಾನ್. ತುಂಬ ಈಸಿ. ಇಲ್ಲಿ ತನಕ 3 ರೂಲ್ ಇದ್ದು ಅವು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗಿರ್ತವೆ. ಇನ್ನು ಮುಂದಿನ ರೂಲ್ಗಳು ನಿಮಗೆ ಡಿಫಿಕಲ್ಟ್ ಆಗೋದಿಲ್ಲ. ಅರ್ಥ ಆಯ್ತಾ ರೀ? ಬನ್ನಿ. ಆ್ಯಸ್ ಸೂನ್ ಆ್ಯಸ್, ನೋ ಸೂನರ್ ದ್ಯಾನ್. ಆ್ಯಸ್ ಸೂನ್ ಆ್ಯಸ್ ಹಿ ಸಾ ದ ಟೈಗರ್ ಹಿ ರ್ಯಾನ್ ಅವೇ. ತಕ್ಷಣವೇ, ಅವನು ಹುಲಿಯನ್ನು ನೋಡಿದ ತಕ್ಷಣವೇ, ತಿಳಿತಾರೆ? ಅವನು ಹುಲಿಯನ್ನು ನೋಡಿದ ತಕ್ಷಣವೇ ಅವನು ಓಡಿ ಹೋದ. ಹಿ ರ್ಯಾನ್ ಅವೇ ಅಂತ ಇದೆ. ನೋ ಸೂನರ್ ಹ್ಯಾಡ್ ಈ ಸೀನ್ ದ ಟೈಗರ್ ದ್ಯಾನ್ ಹಿ ರ್ಯಾನ್ ಅವೇ. ತಿಳಿತಾರೆ? ನೋ ಸೂನರ್ ಹ್ಯಾಡ್ ಹಿ ಸೀನ್, ನೋಡಿ, ಹ್ಯಾಡ್ ಹಿ ಸೀನ್ ಆಗಬೇಕಿದು, ತಿಳಿತಾ? ನೋ ಸೂನರ್ ಹ್ಯಾಡ್ ಹಿ ಸೀನ್ ದ ಟೈಗರ್ ದ್ಯಾನ್ ಹಿ ರ್ಯಾನ್ ಅವೇ. ಸೊ ಯಾಕೆ ಇದು ಹ್ಯಾಡ್ ಆಯಿತು ಸರ್, ಇಲ್ಲ ಯಾಕೆ ಪಾಸ್ಟ್ ಪರ್ಫೆಕ್ಟ್ ಆಯಿತು ಅಂತ ನೀವು ಅನ್ಬೋದು. ನೋಡಿದ ತಕ್ಷಣನೇ ಓಡೋದ ಅಂದರೆ ಯಾವುದು ನೋಡಿದ್ದಲ್ಲ ಅದು ಮೊದಲನೇ ಕೆಲಸ, ಫಸ್ಟ್ ಕೆಲಸ. ಆಮೇಲೆ ಓಡೋಗಿದ್ದು ಎರಡನೇ ಕೆಲಸ. ಎರಡು ಭೂತಕಾಲದಲ್ಲಿ ಮೊದಲಿಗೆ ಆಗಿದ್ದ ಕೆಲಸ ಪಾಸ್ಟ್ ಪರ್ಫೆಕ್ಟ್ ಇರುತ್ತೆ, ಅದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಆಯಿತು. ಮುಂದಿಂದು ಸಿಂಪಲ್ ಪಾಸ್ಟ್, ಹಿ ರ್ಯಾನ್ ಅವೇ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಎಸ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ನೋ ಸೂನರ್. ನೋ ಸೂನರ್, ನೋಡಿ ಇದು ಎಷ್ಟು ಮಿಸ್ಟೇಕ್ ಆಗಿದೆ. ಇದು ಇಲ್ಲಿ ಆಗಬೇಕು ಎಕ್ಸಾಂಪಲ್, ಇದು ಇಲ್ಲಿ ಎಕ್ಸಾಂಪಲ್ ಆಗಬೇಕು. ಆಸ್ ಸೂನ್ ಆಸ್ ದ ಬಾಯ್ ಸಾ ದ ಪೊಲೀಸ್ ದ್ಯಾನ್ ಹಿ ರ್ಯಾನ್ ಅವೇ. ನೋ ಸೂನರ್ ಹ್ಯಾಡ್ ದ ಬಾಯ್, ನೋಡಿ ದ ಬಾಯ್ ಸಾ ಸಿಂಪಲ್ ಪಾಸ್ಟ್ ಅನ್ಸದ, ಇಲ್ಲಿ ಹ್ಯಾಡ್ ದ ಬಾಯ್ ಆಗಬೇಕು, ತಿಳಿತಾರೆ? ಹ್ಯಾಡ್ ದ ಬಾಯ್, ಇದು ಹ್ಯಾಡ್ ಇಲ್ಲಿ ಬರಬೇಕು, ದ ಬಾಯ್ ಇಲ್ಲಿ ಬರುತ್ತೆ. ಹ್ಯಾಡ್ ದ ಬಾಯ್ ಸಿ ಸಾ, ಸೀನ್ ಆಗ್ಬೇಕಿಲ್ಲ. ನೋ ಸೂನರ್ ಹ್ಯಾಡ್ ದ ಬಾಯ್ ಸೀನ್ ದ ಪೊಲೀಸ್ ಆಗಬೇಕು. ಅದು ಯಾಕಂದರೆ ಇಲ್ಲಿ ಹ್ಯಾಡ್ ಬಂದಿದ್ರೆ ಇಲ್ಲಿ V3 ಇರಬೇಕು, ತಿಳಿತಾರೆ? ಸ್ವಲ್ಪ ಕೆಲವು ಮಿಸ್ಟೇಕ್ಸ್ ಇದ್ದಾವೆ. ಆ್ಯಸ್ ಸೂನ್ ಆಸ್ ದ ಬಾಯ್ ಸಾ ದ ಪೊಲೀಸ್ ದ್ಯಾನ್ ಹಿ ರ್ಯಾನ್ ಅವೇ. ಆ ಹುಡುಗ ಪೊಲೀಸರನ್ನು ನೋಡಿದ ತಕ್ಷಣವೇ ಓಡಿ ಹೋದ, ತಿಳಿತಾ? ನೆಕ್ಸ್ಟ್, ನೋ ಸೂನರ್ ಹ್ಯಾಡ್ ದ ಬಾಯ್ ಸೀನ್ ದ ಪೊಲೀಸ್ ಹಿ ರ್ಯಾನ್ ಅವೇ. ಅವನೇನೇನೇನು ನೋಡಿರದೇ ಇರ್ಬೋದು, ಅದು ನೋಡಿದ ತಕ್ಷಣವೇ ಓಡಿ ಹೋಗಿಬಿಟ್ಟ ಅಂತ ಈ ಥರ ಮೀನಿಂಗ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಕೆಲವು ಹೆಂಗಿದಾವ ಅಂತಂದರೆ ಮೀನಿಂಗ್ ಇಲ್ಲಿ ಅದು ಶಬ್ದಗಳ ಬೇರೆಯನ್ನ ಹಚ್ಚಿರ್ಬೋದು, ಬಟ್ ಒಂದು ಕಡೆ ಪಾಸಿಟಿವ್ ಮೀನಿಂಗ್ ಹೇಳ್ಕೊಡುತ್ತೆ, ಇನ್ನೊಂದು ಕಡೆ ನೆಗೆಟಿವ್ ಮೀನಿಂಗ್ ಹೇಳ್ಕೊಡ್ತದೆ. ದ್ಯಾಟ್ಸ್ ಇಟ್. ಸೊ ನಾಳೆ ಎಕ್ಸಾಮ್ದಲ್ಲಿ ನೆಗೆಟಿವ್ ಕೊಟ್ಟರೆ ಪಾಸಿಟಿವ್ ಮಾಡಿದ್ರೆ ನೆಗೆಟಿವ್ ಕೊಟ್ಟರೆ ಇದು ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ನಿಮ್ಮದು ರೂಲ್ ನಂಬರ್ 1, ರೂಲ್ ನಂಬರ್ 2, ರೂಲ್ ನಂಬರ್ 3, ಇವು ರೂಲ್ ನಂಬರ್ 4ಗಳನ್ನು ಬಿಡ್ಲಿಕ್ಕೆ ಹೋಗ್ಬಿಡಿ. ಎಲ್ಲರೂ ನೀಟಾಗಿ ನೋಡ್ಕೋತ ಬನ್ನಿ ಇವತ್ತನ್ನ. ಹಂಗಾದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇವೆಲ್ಲ ಇದ್ದಾವೆ, ಪದೇ ಪದೇ ಅದನ್ನು ನೋಡ್ಕೋಬೇಕು. ಅರ್ಥ ಆಯ್ತಾ ರೀ? ಎಸ್, ಬನ್ನಿ. ಹಿ ಈಸ್ ಎ ಗುಡ್ ಮ್ಯಾನ್. ಹಿ ಈಸ್ ಎ ಗುಡ್ ಮ್ಯಾನ್. ಹಿ ಈಸ್ ನಾಟ್ ಎ ಬ್ಯಾಡ್ ಮ್ಯಾನ್. ಹಿ ಈಸ್ ನಾಟ್ ಎ ಬ್ಯಾಡ್ ಅಂತಂದ್ರೆ ಏನು? ಹಿ ಈಸ್ ಎ ಗುಡ್ ಓನ್ಲಿ, ತಿಳಿತಾ? ನೆಗೆಟಿವ್ ಸೆಂಟೆನ್ಸ್. ಸೆಂಟೆನ್ಸ್ ಈಸ್ ನೆಗೆಟಿವ್ ಬಟ್ ಮೀನಿಂಗ್ ಇಸ್ ಸೇಮ್, ತಿಳಿತಾರೆ? ಸೆಂಟೆನ್ಸ್ ಈಸ್ ನೆಗೆಟಿವ್, ಮೀನಿಂಗ್ ಇಸ್ ಸೇಮ್. ಸೆಂಟೆನ್ಸ್ ಈಸ್ ನೆಗೆಟಿವ್ ಬಟ್ ಮೀನಿಂಗ್ ಇಸ್ ಸೇಮ್, ತಿಳಿತಾರೆ? ಇಲ್ಲೂ ಕೂಡ ಮೇಲೆ ಹಂಗಾಯಿತು. ಸೆಂಟೆನ್ಸ್ ಬೇರೆ ಇತ್ತು, ಆದರೆ ಮೀನಿಂಗ್ ಮಾತ್ರ ಸೇಮ್ ಏನಾಯಿತು, ತಿಳಿತಾರೆ? ಸೆಂಟೆನ್ಸ್ ನೆಗೆಟಿವ್ ಆದರೂ ಕೂಡ ಮೀನಿಂಗ್ ಮಾತ್ರ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್, ರಮೇಶ್ ಈಸ್ ಆ್ಯನ್ ಆನೆಸ್ಟ್ ಬಾಯ್, ತಿಳಿತಾ? ರಮೇಶ್ ಈಸ್
ನಾಟ್ ಎ ಡಿಸ್ಆನೆಸ್ಟ್ ಬಾಯ್. ಅವನು ನೆಗೆಟಿವ್ ಅಂದರೆ ಇದೊಂದು ಮೈನಸ್ ಇದೆ, ಇದೊಂದು ಮೈನಸ್ ಅದ. ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಅನ್ನಾಗುತ್ತೆ ತಿಳಿತಾರೆ. ಸೊ ಮ್ಯಾಥಮೆಟಿಕ್ ರೂಲ್ಗೂ ಇಲ್ಲೂ ಅಪ್ಲೈ ಆಗುತ್ತೆ. ದಿಸ್ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಶಿಪ್, ದಿಸ್ ವಾಸ್ ನಾಟ್ ಆನ್ ಆರ್ಡಿನರಿ ಶಿಪ್. ಇದನ್ನ ನೆನ್ಪಿಟ್ಕೋಬೇಕು ನಾಳೆ ಎಕ್ಸಾಮ್ದಲ್ಲಿ. ಈ ರೂಲ್ ನಂಬರ್ 5 ಬಹಳ ಇಂಪಾರ್ಟೆಂಟ್ ಅದು, ನಾಳೆ ಎಕ್ಸಾಮ್ನಾಗ ಬರ್ಬೋದು ತಿಳಿತಾರೆ. ಇಟ್ ಈಸ್ ಎ ಪಾಸಿಬಲ್, ಇಟ್ ಈಸ್ ನಾಟ್ ಆ್ಯನ್ ಇಂಪಾಸಿಬಲ್. ಅರ್ಥ ಆಯ್ತಾರೆ ಈಗ ನೋಡಿ, ಇಟ್ ಈಸ್ ಎ ಪಾಸಿಬಲ್, ಇಟ್ ಈಸ್ ಎ ಪಾಸಿಬಲ್ ಅಂತ ತಗೋತೇನೆ ನಾನು. ಅದು ನೆಗೆಟಿವ್ ಮಾಡಿದಾಗ ಏನಾಗುತ್ತೆ, ಇಟ್ ಈಸ್ ನಾಟ್ ಆ್ಯನ್ ಇಂಪಾಸಿಬಲ್. ಯಾಕಂದರೆ ನೆಗೆಟಿವ್ ಬಂತಾರೆ ಇನ್ನೊಂದು ನೆಗೆಟಿವ್ ಶಬ್ದನೇ ಬರಬೇಕು ಟು ಮೇಕ್ ದ ಪಾಸಿಟಿವ್ ಸೆಂಟೆನ್ಸ್ ಮೀನಿಂಗ್ ತಿಳಿತಾರೆ. ನೆಕ್ಸ್ಟ್ ಎಕ್ಸಾಂಪಲ್, ಆಲ್ವೇಸ್ ಮತ್ತು ನೆವರ್ ಮೇಲೆ ಹೋಗೋಣ. ಆಲ್ವೇಸ್ ಯಾವಾಗಲೂ, ನೆವರ್ ಎಂದೆಂದಿಗೂ ಇಲ್ಲ, ಎಂದೆಂದಿಗೂ ಇಲ್ಲ. ಹಿ ವಾಸ್ ಆಲ್ವೇಸ್ ಪಂಕ್ಚುವಲ್, ಅವನು ಯಾವಾಗಲೂ ಪಂಕ್ಚುವಲ್ ಆಗಿದ್ದ, ಸಮಯಕ್ಕನುಸಾರವಾಗಿ ಬರ್ತಾ ಇದ್ದ. ಹಿ ವಾಸ್ ನೆವರ್ ಲೇಟ್. ನೋಡಿ, ನೆವರ್ ನೆಗೆಟಿವ್, ಲೇಟ್ ನೆಗೆಟಿವ್, ಎರಡು ನೆಗೆಟಿವ್ ಕೂಡ ಒಂದು ಪಂಕ್ಚುವಲ್ ಪಾಸಿಟಿವ್ ಆಯಿತು ಹೇಳ್ತಾರೆ. ಸೊ ಈ ಥರ ನೀವು ಥಿಂಕ್ ಮಾಡ್ಕೋಬೇಕು. ನೆಕ್ಸ್ಟ್ ರೂಲ್ ನಂಬರ್ 7, ಸೂಪರ್ಲೇಟಿವ್ ಡಿಗ್ರಿ. ದಟ್ಸ್ ಆಲ್ ಯು ನೋ. ಸೂಪರ್ಲೇಟಿವ್ ಡಿಗ್ರಿ ಅಂದರೆ ನೀವೆಲ್ಲ 10th ಸ್ಟ್ಯಾಂಡರ್ಡ್ ಕಲ್ತಿದ್ದೀರಾ. ಹಿ ಈಸ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ಟೀಮ್, ಹಿ ಈಸ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ಟೀಮ್. ಸೂಪರ್ಲೇಟಿವ್ ಡಿಗ್ರಿ, ದ ಬೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ಯಾಕೆ EST ಬಂದರೂ ಸೂಪರ್ಲೇಟಿವ್ ಇರ್ತಾವೆ, ಅದರಿಂದ ಯಾವಾಗಲೂ ದ ಇರ್ತದೆ. ನೋ ಅದರ್ ಬ್ಯಾಟ್ಸ್ಮನ್ ಇನ್ ದ ಟೀಮ್ ಈಸ್ ಆಸ್ ಗುಡ್ ಆಸ್ ಹಿಮ್. ನೋಡಿ, ನೆಗೆಟಿವ್ ಸೆಂಟೆನ್ಸ್ ಮಾಡಿದ್ರದನ್ನ. ಸರ್ ಇದು ನೆಗೆಟಿವ್ ಸೆಂಟೆನ್ಸ್ ಎಲ್ಲ ಐತ್ರಿ, ನಾಟ ಇಲ್ಲಲ್ಲ. ಅರೆ ನೋ ಅದ ನೋಡಮ್ಮ ತಿಳಿತಾ. ನೋ ಅದರ್ ಬ್ಯಾಟ್ಸ್ಮನ್ ಇನ್ ದ ಟೀಮ್ ಈಸ್ ಆಸ್ ಗುಡ್ ಆಸ್ ಹಿಮ್. ಹಿ ಈಸ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ಟೀಮ್. ಟೀಮ್ನಲ್ಲಿ ಅವನು ಅತ್ಯುತ್ತಮವಾದಂತಹ ಒಬ್ಬ ಬ್ಯಾಟ್ಸ್ಮನ್ ಇದ್ದಾನೆ ಅಂತಂದ್ರು ಒಂದೇ. ಟೀಮ್ನಲ್ಲಿ ಅವನಂತ ಬ್ಯಾಟ್ಸ್ಮನ್ನೇ ಯಾರೂ ಇಲ್ಲ ಅಂತಂದ್ರೂ ಒಂದೇ. ಅರ್ಥ ಆಯ್ತಾರೆ? ದ್ಯಾಟ್ಸ್ ಇಟ್. ನೆಕ್ಸ್ಟ್ ರೂಲ್ ತೊಗೋಬೋದು. ಈಗ ಕಂಪೇರಿಟಿವ್ ಡಿಗ್ರಿ ಇನ್ನೊಂದು ಎಕ್ಸಾಂಪಲ್ ಇದೆ, ನೀವು ಅದನ್ನು ನೋಡ್ಕೋಬೋದು. ಅರ್ಥ ಆಯ್ತಾರೆ? ನೆಕ್ಸ್ಟ್ ಆ್ಯಂಡ್ ಇದ್ರೊಳಗಡೆ ಪರ್ಫೆಕ್ಟ್ ಆಗಬೇಕಾದ್ರೆ ನೀವೇ ನೋಡಬೇಕು, ಇದ್ರ ಥರನೇ ಮತ್ತೆ ಬೇರೆ 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 ವಾಕ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ ತಿಳಿತಾರೆ. ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಮಾಡೋದು, ಶಿ ಈಸ್ ದ ಬೆಸ್ಟ್ ಸಿಂಗರ್, ಶಿ ಈಸ್ ದ ಬೆಸ್ಟ್ ಸಿಂಗರ್ ಇನ್ ದ ಕ್ಲಾಸ್. ನೋ ಅದರ್ ಸಿಂಗರ್ ಇನ್ ದ ಕ್ಲಾಸ್ ಈಸ್ ಆಸ್ ಗುಡ್ ಆಸ್ ಹರ್ ತಿಳಿತಾರೆ. ಈ ಥರ ನೀವು ಮಾಡಬೇಕು ತಿಳಿತಾರೆ. ನೀವು ಈ ಥರ ಮಾಡಿದ್ರೇ ಅದಾಗೋದಿಲ್ಲ, ಅದರ ಆಗಲ್ಲ ತಿಳಿತಾರೆ. ನೆಕ್ಸ್ಟ್ ಕಂಪೇರಿಟಿವ್ ಡಿಗ್ರಿ. ಕಂಪೇರ್ ಅಂದರೆ ಬೆಟರ್, ಗುಡ್, ಬೆಟರ್, ಬೆಸ್ಟ್ ಕಲ್ತಿರಲ್ಲ ಆ ಥರ. ಹಿ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್, ಹಿ ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಬೇರೆ ಯಾವುದೇ ಹುಡುಗನ ತೊಗೊಂಡು ಅವ್ರಿಗೆ ಕಂಪೇರ್ ಮಾಡಿರಿ, ಅವನಂತೂ ಅವ್ರಿಗಿಂತ ಚಲೋ ಅದ. ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ಆಸ್ ಗುಡ್ ಆಸ್ ಹಿಮ್. ಸೊ ಇದು ನೆಗೆಟಿವ್ನಾಯಿತು, ಈ ಕಡೆ ಅದು ಸೇಮ್ ಮೀನಿಂಗನ್ನು ಕೊಡುತ್ತೆ ತಿಳಿತಾರೆ. ನೆಕ್ಸ್ಟ್ ಮತ್ತೊಂದು ಕಂಪೇರಿಟಿವ್ ಡಿಗ್ರಿದಲ್ಲಿ ರೂಲ್ ಇದೆ, ಹಿ ಈಸ್ ಸ್ಟ್ರಾಂಗರ್ ದ್ಯಾನ್ ಯು, ಯು ಆರ್ ನಾಟ್ ಆಸ್ ಸ್ಟ್ರಾಂಗ್ ಆಸ್ ಹಿಮ್, ಅಥವಾ ಸೋ ಸ್ಟ್ರಾಂಗ್ ಆಸ್ ಹಿಮ್ ಅಂತಂದ್ರೂ ಬರುತ್ತೆ. ಐ ಆಮ್ ಟಾಲರ್ ದ್ಯಾನ್ ಯು, ಯು ಆರ್ ನಾಟ್ ಆಸ್ ಟಾಲ್ ಆಸ್ ಮೀ. ನೋಡಿ, ನಾನು ನಿನಗಿಂತ ಎತ್ತರವಾಗಿದ್ದೇನೆ, ನೀನು ನನ್ನಷ್ಟೇನು ಎತ್ತರ ಇಲ್ಲ ಅಂತಂದ್ರು ಒಂದೇ, ನಾನು ನಿನಗಿಂತ ಎತ್ತರವಾಗಿದ್ದೀನಿ ಅಂದ್ರೂ ಒಂದೇ ತಿಳಿತಾರೆ. ಸೊ ಹೀಗೆ ಒಂದು ಪಾಸಿಟಿವ್ ಆಯಿತು, ಒಂದು ನೆಗೆಟಿವ್ ಆಯಿತು, ಬಟ್ ಬೋತ್ ಆರ್ ಸೇಮ್ ಗಿವಿಂಗ್ ಸೇಮ್ ಮೀನಿಂಗ್. ಈಗ 2 ಡಿಗ್ರಿ ಇದಾವೆ, ಒಂದು ಗುಡ್, ಬೆಟರ್, ಒಂದು ಬೆಸ್ಟ್. ಗುಡ್ ಅನ್ನೋದು ಪಾಸಿಟಿವ್ ಡಿಗ್ರಿ, ಇಲ್ಲಿ ಪಾಸಿಟಿವ್ ಡಿಗ್ರಿ. ಬೆಟರ್ ಅನ್ನೋದು ಕಂಪೇರಿಟಿವ್ ಡಿಗ್ರಿ, ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ತಿಳಿತಾರೆ. ಓಕೆ ನೋಡಿ, ರವಿ ಆ್ಯಂಡ್ ರಾಹತ್ ವರ್ ಆಸ್ ಸ್ಟ್ರಾಂಗ್ ಆಸ್ ರಕೀಬ್ ತಿಳಿತಾರೆ. ಪಾಸಿಟಿವ್ ಡಿಗ್ರಿ, ಆಸ್ ಸ್ಟ್ರಾಂಗ್ ಆಸ್ ರಕೀಬ್. ರಕೀಬ್ನಷ್ಟೇ ರವಿ ಮತ್ತು ರಾಹತ್ ಅವರು ಸ್ಟ್ರಾಂಗ್ ಇದ್ದಾರೆ. ರವಿ ಆ್ಯಂಡ್ ರಾಹತ್ ವರ್ ನಾಟ್ ಲೆಸ್ ಸ್ಟ್ರಾಂಗ್ ದ್ಯಾನ್. ನೋಡಿ, ಆಸ್ ಸ್ಟ್ರಾಂಗ್ ಆಸ್ ಬಂದಾಗ ಲೆಸ್ ಸ್ಟ್ರಾಂಗ್ ದ್ಯಾನ್ ರಾಕೀಬ್ ಅಂತ ಬರುತ್ತೆ ತಿಳಿತಾರೆ. ಅಂದರೆ ಅವನಷ್ಟೇ ಇದ್ದಾರೆ ಅಂದ್ರು ಒಂದೇ, ಅವನಷ್ಟೇನು ಅವನಿಗಿಂತ ಏನು ಕಡಿಮೆ ಇಲ್ಲ ಅಂದ್ರೂ ಒಂದೇ ತಿಳಿತಾರೆ. ಲೆಸ್ ಸ್ಟ್ರಾಂಗ್ ದ್ಯಾನ್ ರಕೀಬ್ ಅಂತಂದ್ರು ಒಂದೇ. ನೋಡಿ ನೆಕ್ಸ್ಟ್ ಎಕ್ಸಾಂಪಲ್, ಹಿ ಈಸ್ ಆಸ್ ಗುಡ್ ಆಸ್ ಯು, ಲೆಸ್ ಗುಡ್ ದ್ಯಾನ್. ನೋಡಿ, ಆಸ್ ಗುಡ್ ಆಸ್ ಬಂದರೆ ನೆನ್ಪಿಟ್ಕೊಂಬಿಡಿ, ಆಸ್ ಗುಡ್ ಆಸ್ ಬಂದರೆ ಲೆಸ್ ದ್ಯಾನ್ ಅಂತ ತಗೋಬೇಕು. ಆಸ್ ಬಟ್ ಇಲ್ಲಿ ಯಾವುದಾದ್ರೂ ಒಂದು ಅಡ್ಜೆಕ್ಟ್ ಬಂದಿರುತ್ತೆ ತಿಳಿತಾರೆ. ಆಸ್ ಇಂಟೆಲಿಜೆಂಟ್ ಆಸ್, ಲೆಸ್ ಇಂಟೆಲಿಜೆಂಟ್ ದ್ಯಾನ್ ಅಂತ ಬಂದಿರುತ್ತೆ, ಈ ಥರ ತಿಳಿತಾ. ನೆಕ್ಸ್ಟು ಟು ಸೊ. ನೋಡಿ, ಇವೆಲ್ಲ ಎಕ್ಸಾಮ್ನಲ್ಲಿ ಗ್ಯಾರಂಟಿ ಬರ್ತಾವೆ, ನೆನ್ಪಿಟ್ಕೊಳ್ಳಿ. 11 ರೂಲ್ಗಳನ್ನು ನೆನ್ಪಿಟ್ಕೊಂಡ್ಬಿಟ್ಟು ಅದನ್ನು ನೆಗೆಟಿವ್ ಮಾಡಬೇಕಾದ್ರೆ ಏನು ಬದಲಾವಣೆ ಆಗಿದೆ ಅದ್ರ ಮೇಲೆ ಪಾಯಿಂಟ್ ಔಟ್ ಮಾಡಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಪ್ರಕಾರನೇ ನೀವು ಮಾಡಬೇಕು ತಿಳಿತಾ. ಅದಕ್ಕಿಂತ ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಎಕ್ಸಸೈಸ್ಗಳಿದಾವೆ, ಅಫರ್ಮೇಟಿವ್, ನೆಗೆಟಿವ್, ನೆಗೆಟಿವ್ ಅಫರ್ಮೇಟಿವ್. ಅದರ ಆನ್ಸರ್ಸ್ಗಳನ್ನು ಕೊಟ್ಟಿದ್ದಾರಲ್ಲಿ, ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು. ಬನ್ನಿ ಇದನ್ನೊಂದು ಹೇಳ್ಕೊಡ್ತೇನೆ ನೋಡಿ.
ಟು ಮತ್ತು ಸೋ ಮುಂದೆ ದ್ಯಾಟ್ ಬರುತ್ತೆ, ಸೋ ದ್ಯಾಟ್ ಬರುತ್ತೆ. ತಿಳಿತಾರೆ, ಇದು ಮಿಸ್ ಪ್ರಿಂಟ್ ಆಗಿದೆ, ಇಲ್ಲಿ ದ್ಯಾಟ್ ಬರಬೇಕು. ಟು ರಿಪ್ಲೇಸ್ಡ್ ಬೈ ಸೋ ದ್ಯಾಟ್ ಟು ಚೇಂಜ್ ಅಫರ್ಮೇಟಿವ್ ಟು ನೆಗೆಟಿವ್. ಟು ಇದ್ರೆ ಪಾಸಿಟಿವ್, ಸೋ ದ್ಯಾಟ್ ಇದ್ರೆ ನೆಗೆಟಿವ್. ಅದು ಮೊದಲು ನೆನ್ಪಿಟ್ಕೊಳ್ಳಿ. ಇಲ್ಲಿ ಈಸ್ ಬಂದರೆ ಇಲ್ಲಿ ಕೆನಾಟ್ ಬರಬೇಕು, ಇಲ್ಲಿ ವಾಸ್ ಬಂದರೆ ಇಲ್ಲಿ ಕುಡ್ ನಾಟ್ ಬರಬೇಕು. ಅದೊಂದು ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ಅರ್ಥ ಆಯ್ತಾ? ಇಲ್ಲಿ ಈಸ್ ಬಂದರೆ ಇಲ್ಲಿ ಕೆನಾಟ್, ಇಲ್ಲಿ ವಾಸ್ ಬಂದರೆ ಇಲ್ಲಿ ಕುಡ್ ನಾಟ್. ಫಾರ್ ಎಕ್ಸಾಂಪಲ್, ಹಿ ಈಸ್ ಟು ವೀಕ್ ಟು ವಾಕ್. ಅವನು ತುಂಬ ಅಶಕ್ತನಾಗಿದ್ದಾನೆ ನಡೆಯಲಿಕ್ಕೆ. ಆತನು ನಡೆಯಲಿಕ್ಕೆ ತುಂಬ ಅಶಕ್ತನಾಗಿದ್ದಾನೆ. ಹಿ ಈಸ್ ಸೋ ವೀಕ್. ಅವನು ತುಂಬ ಅಶಕ್ತನಾಗಿದ್ದಾನೆ. ದ್ಯಾಟ್ ಹಿ ಕೆನಾಟ್ ವಾಕ್. ಹೆಂಗಂದ್ರೆ ಆತ ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾರೆ? ಇದು ಪಾಸಿಟಿವ್, ಇದು ನೆಗೆಟಿವ್. ಸೊ ಹಿ ಈಸ್ ಟು ಜಾಗದಾಗ ಸೋ ಹಚ್ಚಿಬಿಡ್ಬೇಕು. ವೀಕ್ ಈ ಟೂದಾಗ ದ್ಯಾಟ್ ಹಚ್ಬಿಡ್ರಿ. ಇಲ್ಲಿ ಡೈರೆಕ್ಟ್ಲಿ ವಾಕ್ ಇದ್ದದನ್ನ ಇಲ್ಲಿ ವಾಕ್ ತೊಗೊಂಡು ಇಲ್ಲಿ ಹಿ ಇದ್ರೆ ಹಿ, ಈಸ್ ಇದ್ರೆ ಕೆನಾಟ್, ಶಿ ಇದ್ರೆ ಶಿ, ವಾಸ್ ಇದ್ರೆ ಕುಡ್ ನಾಟ್. ದ್ಯಾಟ್ಸ್ ಇಟ್. ದ ಸಮ್ ವಾಸ್ ಟು ಡಿಫಿಕಲ್ಟ್ ಫಾರ್ ಮೀ ಟು ವರ್ಕ್ ಔಟ್. ದ ಸಮ್ ವಾಸ್ ಇದ್ದಲ್ಲೇ ದ ಸಮ್ ವಾಸ್ ಬರುತ್ತೆ, ಸೇಮ್ ಟು ಸೇಮ್. ದ ಸಮ್ ವಾಸ್. ಟು ಇದ್ದಲ್ಲಿ ಸೋ, ಡಿಫಿಕಲ್ಟ್ ಫಾರ್ ಮೀ. ಟು ಇದ್ದಲ್ಲಿ ದ್ಯಾಟ್. ದ ಸಮ್ ಐ ಕುಡ್ ನಾಟ್ ವರ್ಕ್ಔಟ್. ಯಾಕಂದ್ರೆ ಸಮ್ ವಾಸ್ ಮೀ ಇತ್ತು, ನನಗಿತ್ತು ಅದು, ಹಂಗಾರೆ ಐ ಕುಡ್ ನಾಟ್ ವರ್ಕ್ಔಟ್. ತಿಳಿತಾರೆ? ಸೊ ಹೀಗೆ ನಾವು ಪಾಸಿಟಿವ್ದಿಂದ ನೆಗೆಟಿವನ್ನು ಟುದಿಂದ ಮಾಡ್ತೀವಿ. ಇಲ್ಲಿ ಕೆಲವು ಎಕ್ಸಸೈಸ್ಗಳನ್ನು ಕೊಟ್ಟಿದ್ದಾರೆ, ನೀವೆಲ್ಲ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಟಚ್ ದ ಸ್ಕೈ? ತಿಳಿತಾರೆ? ನೀನು ಆಕಾಶವನ್ನು ಮುಟ್ಟಬಲ್ಲೆಯಾ ಅಂತ ಒಂದು ವಾಕ್ಯ ಇದೆ. ತಿಳಿತಾರೆ? ಯು ಕ್ಯಾನಾಟ್ ಟಚ್ ದ ಸ್ಕೈ. ದಿಸ್ ಇಸ್ ದ ನೆಗೆಟಿವ್ ಸೆಂಟೆನ್ಸ್. ದಟ್ಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಹೀಗೆ ಇಲ್ಲಿ ನೋಡಿ, ಓನ್ಲಿ ಭರತ್ ಕ್ಯಾನ್ ಹೆಲ್ಪ್ ಯು. ಇದನ್ನು ನೀವು ನೆಗೆಟಿವ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಕೊಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಇದರ ಮೇಲೆ 5 ಮಾರ್ಕ್ಸ್ ಇದೆ. ಹಿಂದಿನ ಕ್ಲಾಸ್ ನೋಡಿದ್ರಂದ್ರೆ ಡಿಸ್ಕ್ರಿಪ್ಷನಲ್ಲಿ ನೀವು ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್, ಅಂಡ್ ಬಾಯ್.